ನನ್ನ ಜೀವ ಅಲ್ಲಿ ಬೆಡ್ ಮೇಲೆ ಮಲಗಿದೆ. ನೀನು ಅದನ್ನ ಉಳಿಸ್ಕೊಟ್ಬಿಟ್ಟೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅವ್ನ ಪ್ರಾಣ ಉಳಿಸಿದ್ದು ನೀವು ಸರಿಯಾದ ಟೈಮಿಗೆ ಬಂದು ಅವ್ರಿಗೆ ಬ್ಲಡ್ ಕೊಟ್ಟು ಅವ್ರ ಪ್ರಾಣ ಉಳಿಸಿದೀರಾ. ಅದಕ್ಕೆ ದೇವ್ರ ದಯ, ಇವನ್ ಜೀವಕ್ಕೆ ಏನೂ ಅಪಾಯ ಇಲ್ಲ. ಈಗ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದೆ, ಆದಷ್ಟು ಬೇಗ ಹುಷಾರಾಗ್ತಾರಂತೆ. ಅಪ್ಪ, ಇವಾಗ ಸಮಾಧಾನ ಆಯ್ತು. ತಗೊಳಕ್ಕೆ ನೀವು ಜ್ಯೂಸ್ ಕುಡಿದು ರೆಸ್ಟ್ ಮಾಡಿ ಸ್ವಲ್ಪ. ಅದಕ್ಕೆ ಅಣ್ಣನ್ಗೆ ಯಾವ ವಿಷಯನೂ ಹೇಳಿಲ್ಲ, ಗಾಬರಿ ಆಗ್ತೇನೆ. ಇವನ್ಗೆ ಪ್ರಜ್ಞೆ ಬಂದ್ಮೇಲೆ ನಾನೇ ವಿಷಯನ ತಿಳಿಸ್ತೀನಿ. ಕರಳು ಕತ್ತರಿಸ್ದಂಗಾಗುತ್ತೆ ಇವನ ಈ ತರ ನೋಡಕ್ಕೆ. ರಾಜನ್ ತರ ಇದ್ದವನು ನನ್ನ ಮಗನ ನಾನು ಈ ತರ ನೋಡ್ಬೇಕಾ? ದೇವ್ರೆ, ಈ ಭೂಮಿ ಮೇಲೆ ಹೆಣ್ಣನ್ನ ಸೃಷ್ಟಿ ಮಾಡಿ ಅವಳಿಗೆ ತಾಯಿ ಏನೋ ಪಟ್ಟ ಕೊಟ್ಟಿದ್ಯಾ. ತಾಯಿ ಪ್ರೀತಿಗೂ ಅವಳ ನೋವಿಗೆ ಯಾವತ್ ಸಮ? ಹೆತ್ತು ಕರಳು ನೋವಲ್ಲಿ ಬೇಯ್ತಿದೆ. ಆ ತಾಯಿಗೆ ಅನ್ಯಾಯ ಮಾಡಬೇಡ. ಅವ್ರ ಮಗನ ಅವ್ರ ಮಡ್ಲಿಗೆ ವಾಪಸ್ ಕೊಟ್ಬಿಡು. ಪೇಷಂಟ್ ಕರ್ಕೊ ಬಂದಿದ್ದೀವಲ್ವಾ? ಹೌದು. ಇಲ್ಲೊಂದು ಸಿಗ್ನೇಚರ್ ಮಾಡಿ, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅಮ್ಮ, ನಿಮ್ಮ ಹೆಸರು ನಂದಿತಾ ತಾನೆ? ಇದ್ರಲ್ಲಿ ಬೇರೆ ಏನೋ ಇದೆ. ನಮ್ಮ ಇವ ಕೃಷ್ಣನ್ ತರ, ಅವನ್ಗೆ ಇಬ್ರು ತಾಯಿ ಅಂದ್ರು. ಹೆತ್ತ ತಾಯಿ ದೇವಕಿ ತರ, ಅವನನ್ನ ಪ್ರೀತಿಯಿಂದ ಬೆಳೆಸಿರೋ ತಾಯಿ ಯಶೋದೆ ತರ. ಮಗನ ಪ್ರೀತಿಗಾಗಿ ಕಾಯ್ತಾ ಇರ್ತಾಳೆ. ನಾನು ಹೆತ್ತ ತಾಯಿ ಅಲ್ಲಮ್ಮ, ನಾನು ಒಂದು ಸಾಕು ತಾಯಿ. ಆ ದೇವರು ಇವನ ಮಾತ್ರ ನನಗೆ ಕೊಟ್ಟ, ಆದ್ರೆ ಅವನ ಪ್ರೀತಿನ ನನಗೆ ಕೊಡ್ಲಿಲ್ಲ. ನಾನು ಯುವನ್ ಚಿಕ್ಕಮ್ಮ. ಹೆತ್ತ ತಾಯಿ ಆದ್ರೇನು, ಸಾಕಿರೋ ತಾಯಿ ಆದ್ರೇನಮ್ಮ, ತಾಯಿ ತಾಯಿನೇ. ತಾಯಿ ಪ್ರೀತಿನ ಹಾಲಿಗೆ ಹೋಲಿಸ್ತಾರೆ, ಯಾಕಂದ್ರೆ ಅದ್ರಲ್ಲಿ ವಿಷ ಇರಲ್ಲ. ಹೆಣ್ಣು ಹುಟ್ಟೋದೇ ತಾಯಿ ಆಗೋಕೆ, ಅದು ಆ ದೇವ್ರು ಕೊಟ್ಟಿರೋ ವರ. ಯಾಕಂದ್ರೆ ಆ ದೇವರಿಗೂ ತಾಯಿ ಪ್ರೀತಿ ಬೇಕಿತ್ತು. ಚಿಕ್ಕಮ್ಮ ಆದ್ರೇನು, ಪ್ರೀತಿ ಏನ್ ಚಿಕ್ಕದಲ್ವಲ್ಲ. ಹೆತ್ತು ಮಗಂಗಿಂತ ಹೆಚ್ಚಾಗಿ ನೋಡ್ಕೋತಿದ್ದೀರಾ. ಶಿವಂಗೆ 2 ಜನ್ಮ ಸಿಕ್ಕಿದೆ, ಒಂದು ತಾಯಿ ಹೊಟ್ಟೆಯಿಂದ, ಇನ್ನೊಂದು ತಾಯಿ ರಕ್ತದಿಂದ. ನೀವು ಅವನ ಹೆತ್ತ ತಾಯಿನೇ. ಅಪ್ಪ ದೇವ್ರೆ, ಈ ಹುಡುಗಿ ಕಡೆಯಿಂದಾದ್ರೂ ಈ ಮಹಾತಾಯಿಗೆ ಮಗನ ಪ್ರೀತಿ ಸಿಗೋ ತರ ಮಾಡಪ್ಪ.